ವಿಜಯಪುರ ಜಿಲ್ಲೆಯ ತಾಳಿಕೋಟಿ ಪಟ್ಟಣದ ರಾಜವಾಡೆ ರಸ್ತೆಯಲ್ಲಿ ಇರುವ ಭೂಮಿಕಾ ಹೋಟೆಲ್ನಲ್ಲಿ ಇಂದು ಬೆಳಗ್ಗೆ ಗ್ಯಾಸ್ ಸಿಲಿಂಡರ್ ಲೀಕ್ ಆದ ಘಟನೆ ನಡೆದಿದೆ. ಹೋಟೆಲ್ನಲ್ಲಿ ಕೆಲಸ ಮಾಡುವ ಸಿಬ್ಬಂದಿ ಹಾಗೂ ಹೋಟೆಲ್ಗೆ ಆಗಮಿಸಿದ ಗ್ರಾಹಕರು ಸೇರಿದಂತೆ 8 ಜನರಿಗೆ ಗಾಯಗಳಾಗಿವೆ. ಗಾಯಾಳುಗಳ ಪೈಕಿ 2 ಗಂಭೀರ ಗಾಯಗಳಾಗಿದ್ದು, ಉಳಿದ 6 ಜನರಿಗೆ ತೀವ್ರ ಸ್ವರೂಪದ ಸುಟ್ಟ ಗಾಯಗಳಾಗಿವೆ. ಒಟ್ಟು 8 ಜನ ಗಾಯಾಳುಗಳ ಪೈಕಿ 5 ಜನರನ್ನು ವಿಜಯಪುರ ಜಿಲ್ಲಾ ಆಸ್ಪತ್ರೆಗೆ ಹೆಚ್ಚಿನ ಚಿಕಿತ್ಸೆಗಾಗಿ ರವಾನಿಸಲಾಗಿದೆ. ಭೂಮಿಕಾ ಹೋಟೆಲ್ನ ಮಾಲೀಕರಾದ ಕುಂಬಾರ ಬಸವರಾಜ್ ಅವರು ಹೋಟೆಲ್ನಲ್ಲಿ ಅಕ್ರಮವಾಗಿ 6 LPG ಸಿಲಿಂಡರ್ಗಳನ್ನು ಶೇಖರಿಸಿ ಇಟ್ಟಿದ್ದರು ಎನ್ನಲಾಗಿದೆ. ಗ್ಯಾಸ್ ಸಿಲಿಂಡರ್ ಹೇಗೆ ಲೀಕ್ ಆಗಿದೆ ಎಂಬುದಕ್ಕೆ ಕಷ್ಟವಾದ ಮಾಹಿತಿ ತಿಳಿದುಬಂದಿಲ್ಲ. ಆದರೆ ಹೋಟೆಲ್ ಮಾಲೀಕ ಕುಂಬಾರ ಬಸವರಾಜ್ ಅವರು ಅಕ್ರಮವಾಗಿ ಬ್ಲ್ಯಾಕ್ ಮಾರ್ಕೆಟ್ನಲ್ಲಿ ಸಿಲಿಂಡರ್ ಖರೀದಿಸಿ ಶೇಖರಿಸಿ ಇಟ್ಟಿದ್ದೇ ಕಾರಣ ಎನ್ನಲಾಗಿದೆ. ರಮೇಶ್ ದಲ್ಲಾಳಿ, ತಾಲೂಕು ವರದಿಗಾರರು, ತಾಳಿಕೋಟೆ.